ಬೆಂಗಳೂರಿನ ರಸ್ತೆಗಳಿಗೆ ಬೀದಿ ದೀಪಗಳಿಗೆ ಕರೆಂಟ್ ಕೊಟ್ಟಾಗ ಬಂದಂಥ ಕಂಬಗಳು ನೋಡಿ ಇವೆರಡು ನೋಡಿ. ಆ ಕಡೆ ಒಂದು ಕಂಬ ಇಟ್ಟಿದ್ದಾರೆ, ಈ ಕಡೆ ಒಂದು ಕಂಬ ಇಟ್ಟಿದ್ದಾರೆ ನೋಡಿ. ರವೀಂದ್ರ ಕಲಾಕ್ಷೇತ್ರದ ಕಡೆ ಬಂದಾಗ IPD ಸಾಲಪ್ಪನವರು ಮೊಟ್ಟ ಮೊದಲ ಬಾರಿಗೆ ದಲಿತರ ಕೈಯಲ್ಲಿ, ಪೌರ ಕಾರ್ಮಿಕರ ಕೈಯಲ್ಲಿ ಮಲ ಹೊರಿಸ್ತಿರುವಂಥದ್ದು ಅಮಾನವೀಯರೇ. ನೀವು ಯಾಕ್ರಿ ಪೌರ ಕಾರ್ಮಿಕರ ಕೈಯಲ್ಲಿ ಮಲ ಹೊರಿಸ್ತೀರಾ? ಇದನ್ನು ನಿಷೇಧಿಸಿ ಅಬಾಲಿಷ್ ಮಾಡಿ ಅಂತ ಹೇಳಿ ದೇವರಾಜ್ ಅರಸು ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಂತಹ 1970 ರಿಪೋರ್ಟ್ ಕೊಟ್ಟಂತಹ IPD ಸಾಲಪ್ಪನವ್ರ ಪ್ರತಿಮೆಗೆ ಒಂದ್ಸಲ ನಮಸ್ಕಾರ ಹಾಕೋಣ. ಸ್ನೇಹಿತರೆ, ನನಗಿರುವಂಥದ್ದು ಬೆಂಗಳೂರು ಮಹಾನಗರ ಪಾಲಿಕೆ ಅಲ್ಲ, ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಆ ಕೇಂದ್ರ ಆಫೀಸ್ ಇದೆಯಲ್ಲ ಸ್ನೇಹಿತರೆ. ಒಂದು ಕಾಲದಲ್ಲಿ BBMP ಸೆಂಟ್ರಲ್ ಆಫೀಸು, ಈಗ ಇದು GB ಆಫೀಸ್ ಆಗಿದೆಯಲ್ಲ, ಬೆಂಗಳೂರು ಕಾರ್ಪೊರೇಷನ್ ಸರ್ಕಲಲ್ಲಿ ಇದೆಯಲ್ಲ, ಅಲ್ಲಿದ್ದೀನಿ ಸ್ನೇಹಿತರೆ. ನಾನು ಈಗ ಬಂದಿರೋಂಥದ್ದು ಸತ್ಯವಾಗಿ ಹೇಳಬೇಕು ಅಂದರೆ IPD ಸಾಲಪ್ಪನವ್ರ ಕತೆ ಹೇಳೋಕ್ಕಲ್ಲ, IPD ಸಾಲಪ್ಪನವರ ಪ್ರತಿಮೆ ಪಕ್ಕದಲ್ಲಿರುವಂಥ ಈ ಕಂಬದ ಕತೆ ಹೇಳೋಕ್ಕೆ. ನೋಡಿ, ಇಲ್ಲೊಂದು ಕಂಬ ಇದೆ, ಬನ್ನಿ ತೋರಿಸಿ ರವಿರಾಜ್ ಸರ್, ದಯವಿಟ್ಟು ಅವ್ರಿಗೆ ನೀಟಾಗಿ ತೋರಿಸಿ. ಈ ಕಂಬ ಇದೆಯಲ್ಲ ಸ್ನೇಹಿತರೆ, ನೀವು ಕಾರ್ಪೊರೇಷನ್ ಆಫೀಸ್ ಒಳಗಡೆ ಬಂದರೆ ಅಥವಾ ಇವತ್ತಿನ GB ಆಫೀಸ್ ಒಳಗಡೆ ಬಂದರೆ ನಿಮಗೆ IPD ಸಾಲಪ್ಪನವರ ಪ್ರತಿಮೆಯ ಪಕ್ಕದಲ್ಲೇ ಕಾಣುತ್ತೆ ಈ ಲೈಟ್ ಕಂಬ. ಏನೋ ಆಗಿದೆ ನಿನಗೆ, IPD ಸಾಲಪ್ಪನವರಂಥ ಮಹನೀಯರ ಬಗ್ಗೆ ಕತೆ ಹೇಳೋದ್ರೆ ಲೈಟ್ ಕಂಬ ಎಲ್ಲ ತೋರಿಸ್ತಿಲ್ಲ, ವಾಟ್ ಹ್ಯಾಸ್ ಹ್ಯಾಪನ್ ಟು ಯು ಒಂದು ಕೇಳ್ತಾ ಇದ್ರೆ ಸ್ನೇಹಿತರೆ. IPD ಸಾಲಪ್ಪನವ್ರು ಈ ನಾಡಿಗೆ ಎಷ್ಟು ಮುಖ್ಯ ಅಲ್ಲ, ಅದು ಅಷ್ಟೇ ಮುಖ್ಯ ನಮ್ಮ ಈ ಲೈಟ್ ಕಂಬ ಸ್ನೇಹಿತರೆ. ಯಾಕೆ ಗೊತ್ತಾ, IPD ಸಾಲಪ್ಪನವ್ರು ಏನಂದ್ರು, ದಲಿತರ ಕೈಯಲ್ಲಿ, ಪೌರ ಕಾರ್ಮಿಕರು ಕೆಲಸ ಮಾಡ್ತಿರೋಂಥ ಅವ್ರ ಕೈಲಿ ನೀವು ಮಲ ಹೊರಿಸ್ತಾ ಇದ್ದೀರಿ, ಅಮಾನವೀಯವಾಗಿ ನಡೆಸ್ಕೊತಾ ಇದ್ದೀರಿ, ಇದು ತಪ್ಪು ಅಂತ ಹೇಳಿ ಸರ್ಕಾರಕ್ಕೆ ವರದಿ ಕೊಟ್ಟು ತಲೆಯ ಮೇಲೆ ಮಲ ಹೊರುವ ಪದ್ಧತಿಯನ್ನು ಅಬಾಲಿಷ್ ಮಾಡಿಸಿದಂಥ ಮಹಾತ್ಮ ಇವರಾಗಿ, ಪೌರ ಕಾರ್ಮಿಕರ ಬಾಳಲ್ಲಿ ಬೆಳಕು ತಂದ ಮಹನೀಯ ಇವರಾದರೆ, ಇಡೀ ಬೆಂಗಳೂರಿನ ಜನತೆಯ ಮುಖದಲ್ಲಿ ಮಂದಹಾಸ ತರಿಸಿ ಬೆಂಗಳೂರಿಗೆ ಬೆಳಕು ತರಿಸಿದ್ದು ಈ ಕಂಬ. ಹಾಗಾಗಿ ಇವರಿಬ್ಬರು ಬೆಳಕು ಕೊಟ್ಟವ್ರೆ, ಆ ಕಂಬನೂ ಹೌದು, ಈ ಪ್ರತಿಮೆನೂ ಹೌದು ಸ್ನೇಹಿತರೆ. ಅದಕ್ಕೆ ಬಹುಶಃ ಅನಿಸುತ್ತೆ ಗೊತ್ತಿಲ್ಲದೇನೋ ಈ ನಮ್ಮ ಸರ್ಕಾರಿ ಅಧಿಕಾರಿಗಳು ಇವರಿಬ್ಬರನ್ನ ಪಕ್ಕದಲ್ಲಿ ಹಾಕಿದ್ದಾರೆ. ಬನ್ನಿ ನಾನು ಇವ್ರ ಬಗ್ಗೆ ಹೇಳ್ತೀನಿ, ಈ ಕಂಬದ ಬಗ್ಗೆ ಸ್ನೇಹಿತರೆ. ಬೆಂಗಳೂರಿಗೆ ಮೊಟ್ಟ ಮೊದಲ ಬಾರಿಗೆ ವಿದ್ಯುತ್ ಬಂತಲ್ಲ, ಆ ವಿದ್ಯುತ್ ಬಂದಾಗ ಬೆಂಗಳೂರಿನಲ್ಲಿ ಹಾಕಿದ ಮೊಟ್ಟ ಮೊದಲ ಬೀದಿ ದೀಪದ ಕಂಬ ಇದೆ ನೋಡಿ, ಇಲ್ಲಿದೆ ಈ ಕಂಬ ಸ್ನೇಹಿತರೆ. ನೋಡಿ, ಭಾಳ ಸುಂದರವಾಗಿದೆ. 1905 ಅಂದರೆ ಈಗ 2026 ನಾನು ವಿಡಿಯೋ ಮಾಡ್ತಾಯಿದ್ದೀನಿ. 121 ವರ್ಷದ ಹಿಂದೆ ಸ್ಥಾಪನೆ ಆಗಿರೋ ಕಂಬ ನೋಡಿ, ಎಷ್ಟು ಚೆನ್ನಾಗಿದೆ ಕಂಬ. ಅದರ ವಾಸ್ತುಶಿಲ್ಪ, ಅದರ ಕೆತ್ತನೆ, ಅದರ ರಚನೆ, ಅದರ ಪೇಂಟ್ ಎಲ್ಲ ಅದ್ಭುತವಾಗಿದೆ ನೋಡಿ. ಅದು ಕೊಟ್ಟು 4-5 ಗುಚ್ಛ ಇದೆ ನೋಡಿ, ಅದಕ್ಕೆ ಸೆಂಟ್ರದ್ದು ಸೇರಿಸಿ 5 ಗುಚ್ಛ. ತುಂಬ ಅದ್ಭುತವಾಗಿರೋಂಥ ಲೈಟಿಂಗ್ ಸಿಸ್ಟಮು. ಜನರಲ್ ಎಲೆಕ್ಟ್ರಿಕ್ GE ಕಂಪನಿಯವರು ತಂದು ಇನ್ಸ್ಟಾಲ್ ಮಾಡಿರುವಂತಹ, ಅಮೆರಿಕದ GE ಕಂಪ್ನಿಯವರು ಇನ್ಸ್ಟಾಲ್ ಮಾಡಿರುವಂಥ ಕಂಬ ಅದು. ಕತೆ ಹೇಳಬೇಕು, ಇತಿಹಾಸ ಹೇಳಬೇಕಲ್ವ ನಿಮಗೆ. 1905 ಆಗಸ್ಟ್ 5 ಎಷ್ಟು ಚೆನ್ನಾಗಿದೆ ನೋಡಿ. ಈ ತಿಂಗಳು ಆಗಸ್ಟ್ ತಿಂಗಳು 1905 ಆಗಸ್ಟ್ 5 ಅಂದರೆ ಸುಮಾರು 121 ವರ್ಷದ ಹಿಂದೆ ಸ್ನೇಹಿತರೆ, ಬೆಂಗಳೂರಿಗೆ ವಿದ್ಯುತ್ ಕೊಡಿ, ಬೀದಿ ದೀಪ ಹಾಕಿ ಅಂತ ಹೇಳಿ ನಾಲ್ವಡಿ ಭೂಪ ಮನೆ ಮನೆ ದೀಪ, ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಆದೇಶ ಮಾಡ್ತಾರೆ. ನಮ್ಮ ದಿವಾನರಾಗಿದ್ದಂತಹ, ಮೈಸೂರಿನ ದಿವಾನರಾಗಿದ್ದಂಥ ದಿವಾನ್ ಶೇಷಾದ್ರಿ ಅಯ್ಯರ್ ಅವರ ನೇತೃತ್ವದಲ್ಲಿ ಬೆಂಗಳೂರಿಗೆ, ಇಡೀ ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ವಿದ್ಯುತ್ ದೀಪ ಬೆಂಗಳೂರಿಗೆ ಬಂತಲ್ಲ, ಆಗ ಹಾಕ್ಸಿರುವಂಥ ಕಂಬ ಇದು. 121 ವರ್ಷದ ಹಿಂದೆ ಸ್ನೇಹಿತರೆ. ಇಡೀ ಏಷ್ಯಾದಲ್ಲಿ ಬೀದಿ ದೀಪಕ್ಕೆ ಅಂದರೆ ರಸ್ತೆಗಳಲ್ಲಿ ಕಂಬ ಹಾಕಿ ವಿದ್ಯುತ್ ಹರಿಸಬೇಕು, ಎಲೆಕ್ಟ್ರಿಕಲ್ ಕರೆಂಟ್ ಅಂತ ಅಂದ್ಕೊಳ್ಳದೇ ಇದ್ದ ಕಾಲದಲ್ಲೇ ಬಂದಿರುವಂಥದ್ದು ಬೆಂಗಳೂರಿಗೆ ಕರೆಂಟು 121 ವರ್ಷದಿಂದ ಸ್ನೇಹಿತರೆ. ಹೇಗೆ ಶುರು ಆಯಿತು, ಯಾಕೆ ಶುರು ಆಯಿತು ಅಂತ ಕೇಳಿದ್ರೆ, ನಿಮಗೆ ಗೊತ್ತೇ ಇದೆ, ಜಾನ್ ಟೇಲರ್ ಆ್ಯಂಡ್ ಕಂಪನಿಯವರು 1800ರ ಕೊನೆಯ ಭಾಗಕ್ಕೆ KGF ಮೈನ್ಸ್ನ ಶುರು ಮಾಡಿದರು. ಅದಕ್ಕೆ ಮೊದಲೇ KGF ಮೈನ್ಸ್ ಅಥವಾ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಅಲ್ಲಿ ಚಿನ್ನದ ಗಣಿ ಶುರು ಆಗೋಕ್ಕೆ ಮೊದಲೇ ಜಾನ್ ಟೇಲರ್ ಆ್ಯಂಡ್ ಕಂಪನಿಯಿಂದ, ಅದಕ್ಕೆ ಮೊದಲು ಮೈಕಲ್ ಲ್ಯಾವ್ಲಿ ಇದನ್ನಲ್ಲ, ಈ ಬೆಂಗಳೂರು ಲ್ಯಾವ್ಲಿ ರೋಡ್ ಇದೆಯಲ್ಲ, ಆತ ಕೂಡ ಟ್ರೈ ಮಾಡಿದ್ದ ಅಲ್ಲಿ ಚಿನ್ನ ತೆಗೆಯೋದಕ್ಕೆ. ಸೊ ಆತನಿಗೆ ಮೊದಲು ಬ್ರಿಟಿಷ್ ಸರ್ಕಾರ ಲೈಸೆನ್ಸ್ ಕೊಟ್ಟಿತ್ತು ಚಿನ್ನ ತೆಗೆಯೋದಕ್ಕೆ. ಆದರೆ ಆತ, ನನ್ನ ಹತ್ರ ಕಂಪ್ನಿ ಇಲ್ಲ, ಜನ ಇಲ್ಲ, ಇನ್ವೆಸ್ಟ್ಮೆಂಟ್ ಇಲ್ಲ, ಆಗಲ್ಲ ಅಂತ ಹೇಳಿ ಆ ಲೈಸೆನ್ಸ್ನ ಸರೆಂಡರ್ ಮಾಡಿದಾಗ, ಅದೇ ಲೈಸೆನ್ಸ್ನ ಜಾನ್ ಟೇಲರ್ ಆ್ಯಂಡ್ ಕಂಪನಿಯವರು ತೊಗೊಂಡು ಅಲ್ಲಿ KGF ಅಲ್ಲಿ ಚಿನ್ನದ ಗಣಿ ಶುರು ಮಾಡಿದರು. ಪ್ರಾರಂಭದಲ್ಲಿ ಅವರು ಉಗಿ ಅಂದರೆ ನಿಮ್ಗೆ ಗೊತ್ತಲ್ಲ, ಆವಿ ಅಂದರೆ ಸ್ಟೀಮ್ ಇಂಜಿನ್ಗಳನ್ನು ಬಳಸಿ, ಅಂದರೆ ಉಗಿ ಬಂಡಿ ಇತ್ತಲ್ಲ ನಮ್ಮಲ್ಲಿ ರೈಲು, ಅದೇ ಥರ ಸ್ಟೀಮ್ ಇಂಜಿನ್ಗಳನ್ನು ಬಳಸಿ ಚಿನ್ನದ ಗಣಿಯ ಸುರಂಗದ ಒಳಗಡೆ ಹೋಗಿ ಚಿನ್ನ ತರ್ತಾಯಿದ್ರು, ಮಣ್ಣು, ಚಿನ್ನದ ಅದಿರು ತರ್ತಾಯಿದ್ರು. ಆದರೆ ಅದು ತುಂಬ ವೆಚ್ಚದಾಯಕ, ಶ್ರಮದಾಯಕ ಮತ್ತು ಹೆಚ್ಚು ಲೋಡನ್ನು ತರೋಕ್ಕಾಗ್ತಾಯಿಲ್ಲ, ತುಂಬ ಲಾಜಿಸ್ಟಿಕಲ್ ಸಮಸ್ಯೆ ಆಗ್ತಾ ಇದೆ ಅಂತ ಅಂದಾಗ ಮೈಸೂರು ಮಹಾರಾಜರ ಜೊತೆಗೆ ಒಂದು ಒಪ್ಪಂದ ಆಗುತ್ತೆ. ಆಗಲೂ ಕೂಡ ಶೇಷಾದ್ರಿ ಅಯ್ಯರ್ ಅವರೇ ದಿವಾನರು. ಶಿವನ ಸಮುದ್ರ, ಮಳವಳ್ಳಿ ಹತ್ರ ಇರುವಂಥ ಶಿವನ ಸಮುದ್ರದಿಂದ ಹಿಡಿದು KGFಗೆ, ಕೋಲಾರ್ ಗೋಲ್ಡ್ ಫೀಲ್ಡ್, ಸುಮಾರು 140 ಕಿಲೋಮೀಟರ್ ಉದ್ದದ ಆ ಜಾಗಕ್ಕೆ ಕಂಬಗಳನ್ನು ಹಾಕಿ ವಿದ್ಯುತ್ ಹರಿಸಬೇಕು ಅಂತ ಹೇಳಿ ಅಗ್ರಿಮೆಂಟ್ ಆಗುತ್ತೆ. ಆಗ ಶುರು ಆಗಿದ್ದೆ ನಮ್ಮ ಶಿವನ ಸಮುದ್ರದ ಪವರ್ ಪ್ರಾಜೆಕ್ಟ್. ಸೊ ಅಂಥ ಒಂದು ಪವರ್ ಪ್ರಾಜೆಕ್ಟ್ನಿಂದ 1902ರಲ್ಲಿ ವಿದ್ಯುತ್ತು KGFಗೆ ಹರಿತು.
1902ರಲ್ಲಿ KGFಗೆ ವಿದ್ಯುತ್ ಹೋಯಿತು. ಅಲ್ಲಿ ಯಾಂತ್ರೀಕರಣ ಜಾಸ್ತಿ ಆಯಿತು, ಕರೆಂಟ್ ಬಂತು, ಯಂತ್ರಗಳು ದೊಡ್ಡ ದೊಡ್ಡದು ಬಂತು, KGFಯಿಂದ ಚಿನ್ನ ತೆಗೆಯೋದು ಜಾಸ್ತಿ ಆಯಿತು, ಎಲ್ಲ ಆಯಿತು. ಜೊತೆಗೆ ವಿದ್ಯುತ್ ಉತ್ಪಾದನೆ ಕೂಡ ಜಾಸ್ತಿ ಆಯಿತು. KGF ಗೋಲ್ಡ್ ಮೈನ್ಸಿಗೆ ಏನು ಬೇಕಿತ್ತಲ್ಲ ಅದಕ್ಕಿಂತ ಹೆಚ್ಚು ವಿದ್ಯುತ್ತು ಬರೋಕ್ಕೆ ಶುರು ಆಯಿತು. ಆಗ ಮಹಾರಾಜರು ಮತ್ತು ಶೇಷಾದ್ರಿ ಅಯ್ಯರವರು ಯೋಚನೆ ಮಾಡಿದ್ರು, ಇದನ್ನ ಏನು ಮಾಡ್ಬೇಕು ನಾವು ಅಂದಾಗ ಅವ್ರಿಗೆ ಹೊಡೆದಿದ್ದೆ, ರೀ ಬೆಂಗಳೂರಿನಲ್ಲಿ ಹೊಸ ಬಡಾವಣೆಗಳು ಶುರುವಾಗಿದ್ದಾವೆ. ಮಲ್ಲೇಶ್ವರಂ ಅಥವಾ ಮಲ್ಲೇಶ್ವರ ಶುರುವಾಗಿದೆ, ಬಸವನಗುಡಿ ಶುರುವಾಗಿದ್ದೆ, ಚಾಮರಾಜಪೇಟೆ ಮೊದಲೇ ಇದೆ. ಹಾಗಾಗಿ ಈ ಬಡಾವಣೆಗಳಿಗೆ ನಾವು ಯಾಕೆ ವಿದ್ಯುತ್ ಕೊಡಬಾರ್ದು ಅಂತ ಅಂದ್ಕೊಂಡ್ರು. ಖಂಡಿತ ಕೊಡೋಣ ಅಂಥೇಳಿ ಪ್ರಾಯೋಗಿಕವಾಗಿ ಮೊಟ್ಟ ಮೊದಲು ಬೆಂಗಳೂರಿನ ಸಿಟಿ ಮಾರುಕಟ್ಟೆ, ಇವತ್ತಿನ ಸಿಟಿ ಮಾರ್ಕೆಟ್ ಇದೆಯಲ್ಲ, ಆ ಸಿಟಿ ಮಾರುಕಟ್ಟೆ ಎದುರುಗಡೆ ಸಿದ್ದಿಕಟ್ಟೆ ಕೆರೆ ಅಂತ ಒಂದು ಕೆರೆ ಇತ್ತು. ಅಲ್ಲಿ ಅವಿನ್ಯೂ ರಸ್ತೆ ಇದೆಯಲ್ಲ, ಅದನ್ನ ದೊಡ್ಡಪೇಟೆ ಅಂತ ಕರಿತಾಯಿದ್ರು. ಅದ್ರ ಪಕ್ಕದ ಚಿಕ್ಕಪೇಟೆ. ಸೊ ಆ ದೊಡ್ಡಪೇಟೆ ಚಿಕ್ಕಪೇಟೆ ಆ ಕೊನೆ ಆಗ್ತಾ ಇದ್ದ ಕಡೆ ಸಿದ್ದಿಕಟ್ಟೆ ಕೆರೆ ಇತ್ತು ಸ್ನೇಹಿತರೆ. ಆ ಸಿದ್ದಿಕಟ್ಟೆ ಕೆರೆಯ ಒಂದು ಭಾಗದಲ್ಲಿ ಒಂದು ರಸ್ತೆಯಲ್ಲಿ ಸ್ಥಾಪನೆ ಮಾಡಿದ್ದೆ ಈ ಕಂಬ 1905 ಆಗಸ್ಟ್ 5, ಅಂದರೆ 121 ವರ್ಷದ ಹಿಂದೆ. ಮತ್ತೆ ಅಲ್ಲಿ ಸ್ಥಾಪಿಸಿದ ವಿದ್ಯುತ್ ದೀಪ ಈ GBA ಅಥವಾ ಕಾರ್ಪೊರೇಷನ್ ಆಫೀಸ್ ಒಳಗಡೆ ಹೇಗೆ ಬಂತು? ಇದು ಸರ್ಕಾರ ಒಂದು ಐತಿಹಾಸಿಕ ಪ್ರಜ್ಞೆಯಿಂದ, ಸ್ಮಾರಕ ಪ್ರಜ್ಞೆಯಿಂದ ಅಲ್ಲೇ ಬಿಟ್ಟರೆ ಹಾಳಾಗುತ್ತೆ ಅಥವಾ ಗುಜರಿಗೆ ಹಾಕ್ಬಿಡ್ತಾರೆ ನಮ್ಮ ಜನ ಅಂತ ಹೇಳಿ ಅದನ್ನು ರಕ್ಷಣೆ ಮಾಡಿ ತೊಗೊಂಬಂದು ನಮ್ಮಂಥವರ ಇತಿಹಾಸ ಆಸಕ್ತರ, ನಿಮ್ಮಂಥವರ ಆಸಕ್ತರ ಗಮನಕ್ಕಿರಲಿ ಅಂತ ಹೇಳಿ ಅದನ್ನು ತಂದು ಇಲ್ಲಿ ಸ್ಮಾರಕವಾಗಿ ಕಾರ್ಪೊರೇಷನ್ ಆಫೀಸ್ ಒಳಗಡೆ ಇಟ್ಟಿದೆ ಸರ್ಕಾರ. ನೋಡಿ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ. 1892 ಬೆಂಗಳೂರಿನಲ್ಲಿ ಮೊಟ್ಟ ಮೊದಲು ಒಂದು ಬಡಾವಣೆ ರಚನೆ ಆಗುತ್ತೆ. ಬೆಂಗಳೂರಿನ ಮೊಟ್ಟ ಮೊದಲ ಸುಸಜ್ಜಿತ ಯೋಜಿತ ಪ್ಲ್ಯಾಂಡ್ ಲೇಔಟ್ ಅದೇ ನಮ್ಮ ಚಾಮರಾಜಪೇಟೆ 1892ರಲ್ಲಿ. ಅಂದರೆ ಈಗ ಚಾಮರಾಜಪೇಟೆ ಅಂತನ್ನುವ ಆ ಬಡಾವಣೆ ನಿರ್ಮಾಣ ಆಗಿ ಸುಮಾರು 132 ವರ್ಷ ಆಗೋಯ್ತು ನೋಡಿ. ಆಗ ಆ ರೀತಿ ಚಾಮರಾಜಪೇಟೆ ಶುರು ಆಯಿತು 1892ರಲ್ಲಿ. ಅದಾಗ 6 ವರ್ಷದ ನಂತರ 1898 ಮಲ್ಲೇಶ್ವರ ಮತ್ತು ಬಸವನಗುಡಿ ಬಡಾವಣೆಗಳು ರಚಿತ ಆದವು ಬೆಂಗಳೂರಿನಲ್ಲಿ. ಅದಕ್ಕೆ ಮೊದಲು ಬೆಂಗಳೂರು ಒಂದು ಪುಟ್ಟ ಹಳ್ಳಿ ಥರ ಇತ್ತದು, ಕೆಂಪೇಗೌಡರ ಕಾಲದಿಂದ. ಅವ್ರು ಇದನ್ನೊಂದು ಪೇಟೆ ಕೋಟೆಯಾಗಿ ಡೆವಲಪ್ ಮಾಡಿದ್ರು. ಅದು ಕೂಡ ಒಂದು ಪುಟ್ಟದಾಗಿತ್ತು. 4 ಗೋಪುರಗಳನ್ನು ಹಾಕಿದ್ರು, ಅದೆಲ್ಲ ಸರಿ. ಆದರೆ ಆಗಲೂ ಕೂಡ 120 ವರ್ಷಗಳ ಹಿಂದೆ ಕೂಡ ಇದೊಂದು ಪುಟ್ಟ ಹಳ್ಳಿ ಥರದ ಸ್ವರೂಪವನ್ನು ಬಡಾವಣೆಗಳ ಸ್ವರೂಪಕ್ಕೆ ತರಕ್ಕೆ ಶುರುವಾಗಿದ್ದು ನಾಲ್ವಡಿಯವರ ಕಾಲದಲ್ಲಿ 1892. ಆಗ ಚಾಮರಾಜ ಒಡೆಯರ್ 10ನೇ ಚಾಮರಾಜ ಒಡೆಯರ್ ಅಂದರೆ ನಾಲ್ವಡಿಯವ್ರ ತಂದೆ ರಾಜರು, ಅವ್ರ ಹೆಸರನ್ನೇ ಇಟ್ಟರು ಚಾಮರಾಜಪೇಟೆಗೆ. ಚಾಮರಾಜಪೇಟೆಯ ಮೊದಲಿನ ಹೆಸರು ಚಾಮರಾಜೇಂದ್ರ ಪೇಟೆ. ಸೊ ಜನ ಅದನ್ನು ಚಾಮರಾಜೇಂದ್ರ ಪೇಟೆ ಅಂತ ಹೇಳೋಕ್ಕೆ ಆಗದೆ ಅದು ಚಾಮರಾಜಪೇಟೆ ಆಯಿತು. ಎನಿವೆ ದಟ್ಸ್ ನಾಟ್ ಎ ಥಿಂಗ್. ಸೊ ಆ ರೀತಿ ಹೊಸ ಬಡಾವಣೆಗಳು ನಿರ್ಮಾಣ ಆಗೋಕ್ಕೆ ಶುರುವಾಗಿದ್ವು. ಸೊ ಆಗ ಈ ಬಡಾವಣೆಗಳಿಗೆ ವಿದ್ಯುತ್ ಬೇಕು ಅಂತ ಹೇಳಿ ಶುರುವಾದಂಥ ಬೆಂಗಳೂರಿಗೆ ವಿದ್ಯುತ್ ಹರಿಸುವ ಯೋಜನೆ ಇದಾಗಿತ್ತು. ಅದರ ಪ್ರಾಯೋಗಿಕವಾಗಿ ಬೆಂಗಳೂರಿನ ರಸ್ತೆಗಳಿಗೆ, ಬೀದಿ ದೀಪಗಳಿಗೆ ಕರೆಂಟ್ ಕೊಟ್ಟಾಗ ಬಂದಂಥ ಕಂಬಗಳು ನೋಡಿ ಇವೆರಡು. ನೋಡಿ ಆ ಕಡೆ ಒಂದು ಕಂಬ ಇಟ್ಟಿದ್ದಾರೆ, ಈ ಕಡೆ ಒಂದು ಕಂಬ ಇಟ್ಟಿದ್ದಾರೆ. ನೋಡಿ 2 ಕಂಬಗಳು ಎಷ್ಟು ಚೆನ್ನಾಗಿದ್ದಾವೆ, ತಂದು ನೀಟಾಗಿ ಇಲ್ಲಿ ಇಟ್ಟಿದ್ದಾರೆ. ಸೊ ನೀವು ಬಂದಾಗ ದಯವಿಟ್ಟು ನೋಡಿ, ಕಾರ್ಪೊರೇಷನ್ ಕಡೆ ಪಾಸಾದಾಗ, ಟೌನ್ ಹಾಲ್ ಕಡೆ ಬಂದಾಗ, ರವೀಂದ್ರ ಕಲಾಕ್ಷೇತ್ರದ ಕಡೆ ಬಂದಾಗ. ಸೊ ಆ ರೀತಿದ್ದು. ಮತ್ತು ಭಾಳ ಮುಖ್ಯವಾಗಿ ನಿಮ್ಗೆ ಗೊತ್ತಿದೆ 1905ರಲ್ಲಿ ಅಂದರೆ ಸ್ವತಂತ್ರ ಬರುವುದಕ್ಕೂ ಸುಮಾರು 42 ವರ್ಷಗಳ ಹಿಂದಿನ ಮಾತದು. ಆಗ ಇನ್ನೂ ಬ್ರಿಟಿಷರು ಈ ದೇಶದಲ್ಲಿದ್ದರು, ಬೆಂಗಳೂರು ನಗರದಲ್ಲೂ ಇದ್ದರು. ಬೆಂಗಳೂರಿನ ಕಂಟೋನ್ಮೆಂಟ್ ದಂಡು ಪ್ರದೇಶ ಅವರ ಮುಖ್ಯ ಮಿಲಿಟ್ರಿ ಸೆಂಟರ್ ಆಗಿತ್ತು. ಅವ್ರ ಬಡಾವಣೆಗಳಿದ್ವು, ರೆಸಿಡೆನ್ಸಿ ರೋಡ್, MG ರೋಡ್, ಹಲ್ಸೂರು, ಫ್ರೇಜರ್ ಟೌನ್, ಈ ಕಡೆ ಎಲ್ಲ ಅವ್ರು ವಾಸವಾಗಿದ್ದರು. ಸೊ ಆ ಬಡಾವಣೆಗಳಿಗೆ ಮೊದಲು ವಿದ್ಯುತ್ ಬಂತು. ಆನಂತರ ಬೇರೆ ಬೇರೆ ಜನಸಾಮಾನ್ಯರ, ಬೇರೆ ಭಾರತೀಯರ ಮನೆಗಳಿಗೂ ಕೂಡ ವಿದ್ಯುತ್ ಬರೋಕ್ಕೆ ಶುರು ಆಯಿತು. ತಿಂಗಳಿಗೆ ₹1 ಇತ್ತಂತೆ ನೋಡಿ, ತಿಂಗಳಿಗೆ ₹1 ಇತ್ತಂತೆ ವಿದ್ಯುತ್ ಬಿಲ್ಲು. ಹಾಗಾಗಿ ವಿದ್ಯುತ್ ದೀಪ ಲೈಟ್ ಹಾಕಿದರೆ ಬೇರೆ ಬಿಲ್ಲು, ಫ್ಯಾನ್ ಹಾಕಿದ್ರೆ ಇನ್ನೊಂದು ಬಿಲ್ಲು, ಆ ಥರ ಎಲ್ಲ ಇತ್ತಂತೆ. ಇವತ್ತು ನೋಡಿ ನಾವು ಎಷ್ಟು ಪುಣ್ಯವಂತರು, ಎಷ್ಟು ನೀಟಾಗಿ 4 ಲೈಟೆಲ್ಲ ಹಾಕ್ಬಿಟ್ಟು ಓಡಾಡ್ಬಿಡ್ತೀವಿ. ಆ ಒಂದು ಫ್ಯಾನ್ ಹಾಕಕ್ಕೆ ಜನ ಹಿಂದೆ ಮುಂದೆ ನೋಡೋರು, ಅಷ್ಟು ಚೆನ್ನಾಗಿತ್ತು. ಮೊದಲು ಪ್ರಾಯೋಗಿಕವಾಗಿ 800 ಜನರ ಮನೆಗೆ ವಿದ್ಯುತ್ ಕೊಟ್ಟರು. ಆನಂತರ 1000 ಜನರ ಮನೆಗೆ ಹಬ್ತು. ಇವಾಗಂತೂ ವಿದ್ಯುತ್ ಅನ್ನೋದು ಒಂದು ದೊಡ್ಡ ಕಥೆ ಬಿಡಿ, ಅದನ್ನು ದೊಡ್ಡ ಕಥೆ, ಅದು ಬೇರೆಯೇ ಕಥೆ. ಸೊ ಆ ರೀತಿ ಬೆಂಗಳೂರಿಗೆ ವಿದ್ಯುತ್ ತಂದುಕೊಟ್ಟು ಬೆಂಗಳೂರನ್ನು ಬೆಳಗಿದಂತಹ, ಬೆಂಗಳೂರು ರಸ್ತೆಗಳನ್ನು ಬೆಳಕಿನಿಂದ ಕಂಗೊಳಿಸಿದಂತಹ ಬೀದಿ ದೀಪಗಳು ಇವೆರಡು. ಎಷ್ಟು ಚೆನ್ನಾಗಿದೆ, ಹಾಗಾಗಿ ಬಂದು ನೋಡ್ತೀರಾ. ಹಾಗಾಗಿ ಮತ್ತೊಮ್ಮೆ ಎಲ್ರಿಗೂ ಆಗಸ್ಟ್ ತಿಂಗಳು ಸ್ವತಂತ್ರೋತ್ಸವದ ತಿಂಗಳು. ಸೊ ಈ ಕಂಬ ನಾವು ನೆನೆಸ್ಕೊಳ್ಳೋಣ, ನಾಲ್ವಡಿಯವ್ರು ನೆನೆಸ್ಕೊಳ್ಳೋಣ, ಈ ವಿದ್ಯುತ್ ಕಂಬಗಳು ಬಂದ ಕಥೆಯನ್ನು ನಮ್ಮ ಮಕ್ಕಳಿಗೂ ಹೇಳೋಣ. ಜೊತೆಗೆ IPD ಸಾಲಪ್ಪನವರು ನೋಡಿ, ದಲಿತರು ರೀ, ಯಾಕೆ ರೀ ನೀವು ದಲಿತರ ಕೈಯಲ್ಲಿ ಮಲ ಹೊರಿಸ್ತೀರಿ ಅಂಥೇಳಿ 1970ರಲ್ಲಿ ದೇವರಾಜ ಅರಸು ಸಂಪುಟಕ್ಕೆ ಒಂದು ವರದಿಯನ್ನು ಕೊಟ್ಟು ಮಲ ಹೊರುವ ಪದ್ಧತಿಯನ್ನು ನಿಷೇಧ ಮಾಡುವಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸಿದಂಥ IPD ಸಾಲಪ್ಪನವ್ರಿಗೂ ನಾವು ನಮಸ್ಕಾರ ಹೇಳೋಣ. ನಮಸ್ಕಾರ.